ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ 21 ಭಾನುವಾರದ ಒಂದು ವ್ಲಾಗು. ಸ್ನೇಹಿತರೆ, ಮೇಲ್ಗಡೆ ನಮ್ಮ ಡ್ಯಾಡಿ ರೂಮನ್ನ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕೇನೆ ಕಿಟಕಿ ಬಾಗಿಲನ್ನ ತರೋದಕ್ಕೆ ಹೋಗಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಇವರೇ ಸಿದ್ದರಾಜು ಅವರು. ನಮ್ಮ ಮನೆಗೆ ಕಂಪ್ಲೀಟ್ ಆಗಿ ಮರದ ಕೆಲಸವನ್ನ ಇವರಿಗೇನೆ ಕಾಂಟ್ರಾಕ್ಟ್ ಕೊಟ್ಟಿರೋದು. ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾರೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು. ಕಿಟಕಿ ಬಾಗಿಲು ಮತ್ತೆ ವೆಂಟಿಲೇಟರ್ ಕಿಟಕಿಯನ್ನು ಮನೆಗೆ ತಂದ್ರು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಇವರು ಚಂದ್ರು ಅಂಕಲ್ಲು. ನಮಗೆ ಗ್ರೌಂಡ್ ಫ್ಲೋರ್ಗೆಲ್ಲ ಆ ಕಿಟಕಿ ಬಾಗಿಲಿಗೆಲ್ಲ ಪೇಂಟಿಂಗ್ನ ಮಾಡಿದ್ರಲ್ಲ, ಅವರೇನೆ. ಇವತ್ತು ಕೂಡ ಅವರು ಮೇಲ್ಗಡೆ ಫ್ಲೋರ್ಗೆ ತಂದಿದ್ವಲ್ಲ, ಕಿಟಕಿ ಬಾಗಿಲನ್ನೆಲ್ಲ ಪೇಂಟನ್ನ ವಾಟರ್ ಪ್ರೂಫಿಂಗ್ ಪೇಂಟ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನೀಟಾಗಿ ಪೇಂಟಿಂಗ್ ಕೆಲಸ ಮಧ್ಯಾಹ್ನಕ್ಕೆ ಮುಗೀತು. ಇವಾಗ ನೋಡ್ತಾ ಇರಬಹುದು, ನಾನು ಮತ್ತೆ ನಮ್ಮ ಡ್ಯಾಡಿ ಅದನ್ನೆಲ್ಲ ಒಳಗಡೆ ತಂದಿಟ್ಟು ಅದಕ್ಕೆ ಟಾರ್ಪಲನ್ನ ಕವರ್ ಮಾಡ್ತಾ ಇದೀವಿ. ಇರಬೇಕು. ಸ್ನೇಹಿತರೆ, ನೋಡ್ತಾ ಇರ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಗುರುವಾರ ಕೆಲಸದವರು ಮೆಟೀರಿಯಲ್ಸ್ನೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡ್ಕೊಂಡಿದ್ರು. ತಾರಸಿ ಮೇಲೆ ಕಟ್ಟೆಯನ್ನ ಕಟ್ಟಿ ನೀರನ್ನ ತುಂಬಿಸಿದ್ವಲ್ಲ, ಆ ನೀರಿಂದನೇ ನಮ್ಮ ಡ್ಯಾಡಿ ಕ್ಯೂರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಗುರು ಪೂರ್ಣಿಮೆಯ ಹುಣ್ಣಿಮೆ ದಿನ. ನಾನು ಅಂಚೆದಮ್ಮನ ದೇವಸ್ಥಾನಕ್ಕೆ ಹೋಗಿ ಹೂನಾರವನ್ನು ತಗೊಂಡು ಬಂದಿದ್ದೆ. ಅದನ್ನು ಇವಾಗ ಹಾಕ್ತಾ ಇದ್ದಾರೆ.
ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಜುಲೈ 22 ಸೋಮವಾರದ ಒಂದು ಬ್ಲಾಗು. ಸ್ನೇಹಿತರೆ, ನಾನು ಹೇಳ್ದ ಹಾಗೆ ಮೇಲ್ಗಡೆ ರೂಮ್ಗೆ ಪಿಲ್ಲರ್ಗಳಿಗೆ ನಮ್ಮ ಡ್ಯಾಡಿ 8:30ಗೆ ಕಬ್ಬಿಣಗಳನ್ನ ತಗೊಂಡು ಬಂದರು. ನೋಡಿ ಯೂಟ್ಯೂಬಲ್ಲಿ ಬಂದಿದ್ದೀರಾ? ನೋಡ್ಕೋಬೇಕಣ್ಣ ನೀನು. ಲಾಕ್ಬಿಟ್ಟು ಹೋಗಪ್ಪ ನೀನು, ನಾನು ಎತ್ಕೊಂಡಿರ್ತೀನಿ. ಸ್ನೇಹಿತರೆ, ಎಂದಿನಂತೆ 9:30ಕ್ಕೆ ಕೆಲಸದವ್ರು ಕೂಡ ಬಂದರು. ಸ್ನೇಹಿತರೆ, ಆ ಸುತ್ತ ಕಟ್ಟೆಯನ್ನೆಲ್ಲ ಕಟ್ಬಿಟ್ಟು ನೀರನ್ನು ಕ್ಯೂರಿಂಗ್ ಬಿಟ್ಟಿದ್ರಲ್ಲ, ಸೊ ಇವಾಗ ಕಟ್ಟೆಯನ್ನು ಹೊಡೆದಾಕ್ತಾ ಇದ್ದಾರೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಸೊ ಕಬ್ಬಣ ಕಟ್ಟೋರು ಕೂಡ ಬಂದರು. ಸೊ ಕಬ್ಬಣವನ್ನು ಅವ್ರು ಕಟ್ತಾ ಇದ್ದಾರೆ, ಮತ್ತು ಗಾರೆ ಕೆಲಸದವ್ರು ಕೂಡ ಮೆಟೀರಿಯಲ್ಸ್ನೆಲ್ಲ ಮೇಲಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದಾರೆ. ಹನ್ನೊಂದು. ಒಳ್ಳೆ ಮಳೆ ಇತ್ತು. ಮತ್ತೆ ಯಾಕೆ ಒಳ್ಳೇದು ಕಂಡ್ರೆ ಅಮಾಸೆ ಅಂದ್ರೆ ಏನಕ್ಕೆ ದೇವಸ್ಥಾನ ಕೊಯ್ತಾ ಜನ? ಅಮಾಸೆ ಏನು ಕೊಯ್ತಾ ದೇವಸ್ಥಾನಕ್ಕೆ ಒಳ್ಳೇದಾಗಲ್ವಾ? ಮಂತ ಅವತ್ತೇ ಒಳ್ಳೇದು. ನೀವು ತಪ್ಪು ತಿಳ್ಕೊಳ್ಳೋದು. ಮಾಡಲ್ಲ ಯಾವ ಬಂದಲ್ಲ ನಾವು 5 ಒಂದೇ 5 ಒಂದೇ ಅದು ಜ್ವರ ಮಾಡ್ತೀವಿ. ಅದು ಮಾಡ್ತೀವಲ್ಲ ಕೊರೋನಾ ಮಸಾಲಿಂದ ಮೊದಲೆಲ್ಲ ಒಂದು 20 ಜನ ಬಂದು ಊಟ ಮಾಡ್ತೀವಿ. ಈಗ 15 ಕೊಡ್ತೀನಿ. ಬನ್ನ
ಏನು ಬೇಕು? ಹೌದೌದು. ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಪಿಲ್ಲರ್ಗಳಿಗೆ ಕಬ್ಣವನ್ನು ಕಟ್ಟಿದ್ರು. ಸೊ ಅಲ್ಲಿಗೆ ಕಬ್ಣದ ಕೆಲಸ ಕಂಪ್ಲೀಟ್ ಆಯಿತು. ಸ್ನೇಹಿತರೆ ಮಧ್ಯಾಹ್ನ 2:30ಗೆನೆ ಸೊ ಜೋರಾಗಿ ಮಳೆ ಕೂಡ ಬಂತು. ಸ್ನೇಹಿತರೆ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡ್ತಾ ಇದ್ರಿ. ಸೊ ಮೇಲ್ಗಡೆ ಸ್ಟುಡಿಯೋ ಥರ ಮಾಡಿ, ಸೊ ಸ್ಟಡೀಸು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತುಂಬಾ ಸಜೆಷನ್ಸ್ನ ಕೊಡ್ತಾ ಇದ್ದೀರಿ. ಸೊ ಅದಕ್ಕೇ ನಮ್ಮ ಡ್ಯಾಡಿ ಡಿಸೈಡ್ ಮಾಡಿ ಮೇಲ್ಗಡೆ ಒಂದು ರೂಮ್ ಥರ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ನಮ್ಮ ಡ್ಯಾಡಿನೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ ಇಷ್ಟ ಆಗಿತ್ತು 2 ದಿನದ ಒಂದು ವ್ಲಾಗು. ಸೊ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸೊ ಆದಷ್ಟು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತೀರ. ಸೊ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.